ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪಿ, ಪಾರ್ಥ, ಕಂದ, ಅರೆ ಹೇಗಿದ್ಯಾ ಪುಟ್ಟಿ? ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನೀ ಹೀಗೆ ದಿಢೀರ್ ಅಂತ ಬರ್ತೀಯ ಅಂತ ನಾವ್ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅತ್ತೆ, ಈ ಸಡನ್ ಸರ್ಪ್ರೈಸ್ ಕ್ರೆಡಿಟ್ ಎಲ್ಲ ಅಪೇಕ್ಷೆ ಅವ್ರಿಗೆ ಸೇರ್ಬೇಕು. ಅವರೇ ಕರ್ಕೊಂಡ್ ಬಂದಿದ್ದು. ಏನ್ ಗೊತ್ತಾ ಕಂದ, ಹಿಂದೆ ಏನೇನೋ ನಡೆದೋಯ್ತು. ಮನೆ ಗೃಹ ಪ್ರವೇಶದ ಟೈಮಲ್ಲಿ ಎಷ್ಟೆಲ್ಲ ಆಗೋಯ್ತು. ನೀನು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಎಲ್ಲಿ ನಮ್ಮ ಮನೆಗೆ ಬರೋದೇ ಇಲ್ವೋ, ಎಲ್ಲಿ ನಮ್ಮಿಂದ ದೂರ ಆಗ್ಬಿಡ್ತೀವೋ ಅಂತ ಯೋಚನೆ ಆಗಿತ್ತು. ಇನ್ಫ್ಯಾಕ್ಟ್ ನಾನು ನಿಮ್ಮಮ್ಮ ಇಬ್ಬರೇ ಇದ್ದಾಗ ಇದ್ರ ಬಗ್ಗೆ ತುಂಬಾ ಮಾತಾಡ್ಕೊಂಡಿದ್ದೀವಿ. ನಮ್ಮಪ್ಪಿಗೆ ಬೇಜಾರಾಗಿದೆ, ಅವಮಾನ ಆದಂಗಾಗಿದೆ, ಅವಳು ನಮ್ಮಿಂದ ದೂರ ಆಗ್ಬಿಟ್ರೆ ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಿದ್ವಿ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಅನ್ಕೊಂಡ್ವಿ. ಆದ್ರೆ ಮಾತಿಗೆ ಮಾತು ಬೆಳೆದು ಎಲ್ಲಿ ವಿಕೋಪಕ್ಕೆ ಹೋಗ್ಬಿಡ್ತು ಅಂತ ಭಯ ಆಯ್ತು. ನೋಡೋಣ, ಸಮಯ ಎಲ್ಲ ಸರಿ ಮಾಡ್ಬೋದು ಅನ್ನೋ ನಿರೀಕ್ಷೆನಲ್ಲಿ ಸುಮ್ಮನಾಗ್ಬಿಟ್ಟಿದ್ದಿ. ನಮ್ಮ ನಿರೀಕ್ಷೆ ಸುಳ್ಳಾಗ್ಲಿಲ್ಲ. ಅಳಿಯಂದ್ರೆ ಹೇಳಿದ್ ಕೇಳಿ ತುಂಬಾ ಖುಷಿ ಆಯ್ತು. ನೀನೇ ಬಂದಿದ್ಯಾ ಅಂದ್ರೆ ನಿನ್ನ ಮನಸ್ಸಲ್ಲಿ ಅದು ಯಾವುದು ಇಲ್ಲ ಅಂತಾಯ್ತು. ಎಲ್ಲವನ್ನ ಮರೆತು ನೀನು ಮುಂದೆ ಹೋಗಿದ್ಯಾ ಅಂತ ಆಯ್ತು. ನೀನು ಬಂದು ಒಳ್ಳೆ ಕೆಲಸ ಮಾಡ್ಬೇಕಂದ. ನೀನು ಬರದೇ ಹೋಗಿದ್ದಿದ್ರೆ ನಮ್ಮ ಮಧ್ಯೆ ಇರೋ ಅಂತರ ತುಂಬಾ ಜಾಸ್ತಿ ಆಗ್ತಿತ್ತು, ಮತ್ತೆ ಸರಿ ಮಾಡಕ್ಕಾಗದೇ ಇರೋ ಹಂತಕ್ಕೆ ಹೋಗ್ಬಿಡ್ತಿತ್ತು. ಆದ್ರೆ ಈಗ ನೀನು ಬಂದ್ಯಲ್ಲ, ಅದೆಲ್ಲ ಕರ್ಗೋಯ್ತು. ನಮ್ಮ ಮನಸ್ಸಿಗೆ ತುಂಬಾ ನೆಮ್ಮದಿ ಆಯ್ತು ಕಂದ. ಕಂದ, ಗೊತ್ತೋ ಗೊತ್ತಿಲ್ದೇನೋ ನಮ್ಮಿಂದಾನು ತುಂಬಾ ತಪ್ಪಾಗಿದೆ. ಅದು ನಿನಗೆ ನೋವಾಗಿದೆ ಅನ್ನೋದು ಅರ್ಥ ಆಗತ್ತೆ. ಮದುವೆ ಟೈಮಲ್ಲಿ ಏನೇನೋ ಆಗೋಯ್ತು. ಅದು ನಿನ್ ಮೇಲೆ ಎಂತ ಪರಿಣಾಮ ಬೀರಿದೆ ಅನ್ನೋದು ನಮಗ್ ಗೊತ್ತು. ಒಂದಂತೂ ನಿಜ ಕಂದ, ನಿನ್ನ ನೋಯಿಸೋ ಉದ್ದೇಶ ನಮ್ಗೆ ಯಾರಿಗೂ ಇರ್ಲಿಲ್ಲ. ಬಟ್ ಏನ್ ಮಾಡೋದು, ಅವತ್ತಿನ ಸಿಚುಯೇಷನ್ ಹಂಗಿತ್ತು. ನೀನು ಚೆನ್ನಾಗಿರ್ಬೇಕು, ಮುಂದಕ್ಕೆ ಯಾವ ಸಮಸ್ಯೆನೂ ಆಗ್ಬಾರ್ದು. ನೀನಾಗ್ಲಿ ನಾವಾಗ್ಲಿ ಯಾರಿಂದನೂ ಒಂದು ಮಾತು ಕೇಳಬಾರ್ದು, ಅಷ್ಟೇ ನಮ್ ಕನ್ಸರ್ನ್ ಇದ್ದಿದ್ದು. ಆ ಕಾರಣಕ್ಕೆ ಕಣಪ್ಪ ನಿಮ್ಮಪ್ಪ ಆವಾಗ ಅಷ್ಟು ವಿರೋಧ ಮಾಡಿದ್ದು. ಅದ್ರ ಹಿಂದೆ ಇದ್ದಿದ್ದು ನಿನ್ನ ಮೇಲೆ ಇದ್ದಿದ್ದ ಅತಿಯಾದ ಕಾಳಜಿ ಕಂದ, ಬೇರೆ ಏನೂ ಇಲ್ಲ. ನಿನ್ನನ್ನ ನಾವ್ ಯಾವತ್ತೂ ಬೇರೆ ತರ ಟ್ರೀಟ್ ಮಾಡಿಲ್ಲ, ಅದನ್ನ ಮಾಡೋದೂ ಇಲ್ಲ. ಕಂದ, ನೀನು ನಮ್ಮ ಮಗಳೇ ಅಲ್ವಾ? ಹೌದು ಅಪ್ಪಿ, ಈವನ್ ಆ ಕಾರಣಕ್ಕೇನೆ ನಾನು ನಿನಗೆ ಹೆಲ್ಪ್ ಮಾಡೋದಕ್ಕಾಗಲಿಲ್ಲ. ನಾನು ಹೆಲ್ಪ್ಲೆಸ್ ಆಗ್ಬಿಟ್ಟೆ. ನನ್ನ ಕಡೆಯಿಂದನೂ ಸಾರಿ. ಇರ್ಲಿ ಬಿಡಿ, ಈಗ ಯಾಕೆ ಆ ಮಾತೆಲ್ಲ? ಏನಾಗಿರೋದನ್ನ ವಾಪಸ್ ತಗೊಳಕ್ಕಾಗತ್ತಾ? ಆದ್ರೆ ನಮ್ಮನ್ನೆಲ್ಲ ಕ್ಷಮಿಸಿ ನೀನು ವಾಪಸ್ ಮನೆಗೆ ಬಂದಿಯಲ್ಲ, ನಮ್ಗೆಲ್ಲ ಅದೇ ಸಂತೋಷ. ಕೂತ್ಕೊಳ್ಳಿ, ಸ್ವೀಟ್ ತಗೊಂಡ್ಬರ್ತೀನಿ. ಸೋಳಿ ಅಂದ್ರೆ ಎಲ್ಲ ಹೇಗೆ ನಡೀತಿದೆ ಕೆಲಸ ಎಲ್ಲ? ಎಲ್ಲ ಚೆನ್ನಾಗಿ ನಡೀತಾ ಇದೆ ಮಾವ. ನೀವೆಲ್ಲ ಚೆನ್ನಾಗಿರ್ಬೇಕು, ಅಷ್ಟೇ ನಮಗ್ ಬೇಕಾಗಿರೋದು. ಬಂತು. ಎಲ್ಲಿ ಕಂದ, ತಗೋ ಮೊದ್ಲು ನೀನ್ ಸ್ವೀಟ್. ಅಮ್ಮ, ಒಂದ್ ನಿಮಿಷ ಕೊಡಿಲಿ. ಫಸ್ಟು ನೀನು ಅಪ್ಪ ಬಾಯಿ ಸಿಹಿ ಮಾಡ್ಕೊಳ್ಳಿ. ನಿಮ್ಗೊಂದು ಹ್ಯಾಪಿ ನ್ಯೂಸ್ ಇದೆ. ಹ್ಯಾಪಿ ನ್ಯೂಸಾ? ಏನೇ ಅದು? ಈ ನ್ಯೂಸ್ ಅನ್ನ ಕೇಳಿದ್ರೆ ಎಲ್ರು ತುಂಬಾ ಖುಷಿ ಪಡ್ತೀರಾ. ನೀನಾ ಮಾಡು. ಈಗ ಸ್ವೀಟ್ ತಿನ್ಸಾಯ್ತಲ್ಲ, ಹೇಳು ಏನು ಅಂತ. ಅತ್ತೆ, ನಾನ್ ಕೇಳಿದ್ರು ಹೇಳಿಲ್ಲ, ಎಲ್ರು ಮುಂದೆ ಹೇಳ್ತೀನಿ ಅಂತ ಇಲ್ಲಿ ಕರ್ಕೊಂಡ್ ಬಂದಿಯಾರೆ. ಫುಲ್ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ಯಾರೆ. ಯಾಕೆ ಹೀಗ್ ಮಾಡ್ತಿದ್ಯಾ, ಹೇಳೆ ಕಂದ. ಅದು ಅಕ್ಕಂಗೆ, ಅಂದ್ರೆ ನಿಮ್ ಹಿರಿ ಮಗಳು ಭೂಮಿಕಾಗೆ ಮಕ್ಕಳಾಗೋದಿಲ್ವಂತೆ.
ಬೇಬಿ ಏನಾಗಿ ನೋಡ್ತಿದ್ಯಾ? ಏನಾಯ್ತು? ಏನಿಲ್ಲ, ನೀವು ಖುಷಿಯಾಗಿರೋದನ್ನ ನೋಡ್ತಾ ಇದ್ರೆ ಹಾಗೆ ನೋಡ್ತಾ ಇರಬೇಕು ಅನಿಸ್ತಾ ಇತ್ತು, ಅದಕ್ಕೆ ನೋಡ್ತಾ ಇದ್ದೆ. ಹೌದಾ? ನನಗೂ ಅಷ್ಟೇ. ಇನ್ಫ್ಯಾಕ್ಟ್ ನಿನ್ನ ಮೀಟ್ ಮಾಡೋದಕ್ಕಿಂತ ನಿನ್ನ ಮೀಟ್ ಮಾಡೋ ಆ ಥಾಟ್ ಬರುತ್ತೆ ಗೊತ್ತಾ ತಲೆಗೆ, ಆಗ್ಲೇ ಕಂಪ್ಲೀಟ್ ನನ್ನ ಮೈಂಡು, ನನ್ನ ಮೂಡು ಬೇರೆ ಝೋನ್ಗೆ ಶಿಫ್ಟ್ ಆಗಿಬಿಡುತ್ತೆ. ನಾನು ನಿನ್ನ ಜೊತೆ ಇರೋ ಆ ಮೂಮೆಂಟ್ನ ಎಂಜಾಯ್ ಮಾಡ್ತೀನಿ, ಸೆಲೆಬ್ರೇಟ್ ಮಾಡ್ತೀನಿ ಗೊತ್ತಾ ನಿನಗೆ. ಬೇಬಿ ನಿನ್ನ ಜೊತೆ ಇದ್ದಾಗ ನನ್ನ ಟೆನ್ಷನ್ಸು, ತಲೆನೋವು ಎಲ್ಲ ಮರ್ತೋಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ನೀನು ಅದನ್ನು ಮರೆಸ್ತೀಯ. ಆ ಥರ ಒಂದು ಮ್ಯಾಜಿಕ್ ಇದೆ ಬೇಬಿ ನಿನ್ನಲ್ಲಿ. ಯು ಆರ್ ಎ ಮೆಜಿಷಿಯನ್. ಎಲ್ಲದನ್ನು ಮರೆಸಿ ನನ್ನನ್ನು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ. ನೀವು ಅಷ್ಟೇ, ನಿಮ್ಮ ಜೊತೆ ಇದ್ರೆ ಬೇರೆ ಏನು ಬೇಡ, ಹೀಗೆ ನಿಮ್ಮ ಜೊತೆ ಇದ್ಬಿಡೋಣ ಅಂತ ಅನ್ಸುತ್ತೆ. ಆದ್ರೆ ಏನು ಮಾಡೋದು, ನಿಮ್ಮ ಹೆಂಡತಿ ಅನ್ನೋ ಆ ಪ್ರಾಣಿ ಇದೆಯಲ್ಲ, ಸೊ ನೀವು ನಾನು ಅನ್ಕೊಂಡಷ್ಟು ನನ್ನ ಕೈಗೆ ಸಿಗಲ್ಲ. ಯಾಕೆ ಬೇಬಿ ಬೇಜಾರು ಮಾಡ್ಕೋತೀಯ? ಬೇಬಿ ನಾವು ಎಷ್ಟು ಟೈಮ್ ಸಿಗ್ತೀವಿ ಅನ್ನೋದೆಲ್ಲ ಇಂಪಾರ್ಟೆಂಟ್, ಆ ಟೈಮನ್ನು ಎಷ್ಟು ಕ್ವಾಲಿಟಿಯಾಗಿ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಾನು ಮಲ್ಲಿ ಜೊತೆ ಇದ್ದಾಗ ಬೇಬಿ ನೋಡೋರ ಕಡೆಗೆ ನಾನು ಅವಳ ಜೊತೆ ಇದ್ದೀನಿ ಅಂತ ಅನ್ಸುತ್ತೆ, ಬಟ್ ನನ್ನ ಮನಸ್ಸು ನಿನ್ನ ಕಡೆ ಇರುತ್ತೆ, ನಿನ್ನ ಬಗ್ಗೆ ಯೋಚನೆ ಮಾಡ್ತಿರುತ್ತೆ. ಅದೇ ನಿನ್ನ ಜೊತೆ ಇದ್ದಾಗ ಆಗಲ್ಲ. ನಿನ್ನ ಜೊತೆ ಇದ್ದಾಗ ನನ್ನ ಮೈಂಡು, ಮನಸ್ಸು ಎಲ್ಲ ನಿನಗೆ ಅಂಟ್ಕೊಂಡಿರುತ್ತೆ, ಬಿಕಾಸ್ ಯು ಆರ್ ಸೋ ಸ್ಪೆಷಲ್ ಟು ಮೀ. ಮತ್ತೆ ಅವಳಿಗೆ ಏನನ್ನೋದು, ಶಿ ಈಸ್ ಅಳಿಸೋಗಿರೋ ಚಿತ್ರಾನ್ನ. ಯಾ, ಮೈ ಗಾಡ್, ವಾಟ್ ಇಸ್ ದಿಸ್ ಜೈ? ಇಷ್ಟು ಕೆಟ್ಟ ಕಂಪ್ಯಾರಿಸನಾ? ಕಮ್ ಆನ್ ದಿಯಾ, ಇದು ಕೆಟ್ಟ ಕಂಪ್ಯಾರಿಸನ್ ಅಲ್ಲ, ಕರೆಕ್ಟ್ ಕಂಪ್ಯಾರಿಸನ್. ಯಾ ಮಾರಿ ಅವಳನ್ನ ಯಾಕಾದ್ರೂ ಮದುವೆ ಆಗ್ನೋ ಅನ್ನಿಸ್ತದೆ ಬೇಬಿ. ಅದೇ ನೀನೊಂದು ಸ್ವಲ್ಪ ಮುಂಚೆ ಸಿಗ್ಬಾರ್ದಿತ್ತ, ಸಿಕ್ಕಿದ್ರೆ ನಮ್ಮ ಲೈಫ್ ಕಲರ್ಫುಲ್ ಆಗಿರ್ತಾ ಇತ್ತು. ಏನ್ ಮಾಡೋಕ್ಕಾಗತ್ತೆ, ಕರ್ಮ ಕಟ್ಕೊಂಡ್ಬಿಟ್ಟಿದ್ದೀನಿ, ಅನುಭವಿಸ್ಬೇಕು. ಇರ್ಲಿ ಬಿಡಿ ಜೈ, ಈಗ ಹೇಗಿದ್ರು ಅವಳು ನಿಮ್ಮ ಮನೇಲಿ ಇಲ್ವಲ್ಲ, ನೀವು ಆವಾಗ ನಮ್ಮ ಮನೆಗೆ ಬಂದು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಇದು ಟೆಂಪರರಿ ಖುಷಿ ಅಲ್ವಾ ಬೇಬಿ, ಅವಳು ವಾಪಸ್ ಬಂದೇ ಬರ್ತಾಳೆ. ಬೆನ್ನಿಗೆ ಬಿದ್ದಿರೋ ಬೇತಾಳ ಅಂತಾರಲ್ಲ, ಹಾಗೆ ನನ್ನ ಪಾಲುಗೋಳು. ಅವಳು ಎಲ್ಲೇ ಇದ್ರು ನನ್ನನ್ನಂತೂ ನೆಮ್ಮದಿಯಾಗಿರೋಕೆ ಬಿಡೋದಿಲ್ಲ. ಹೌದು, ನಿಮ್ಮ ಹೆಂಡತಿ ಇಷ್ಟು ದಿನ ಆದ್ರೂ ಪತ್ತೆನೇ ಇಲ್ವಲ್ಲ, ಅವಳು ಏನಕ್ಕೆ ಹೋಗಿರೋದು? ಅವಳು ಅವ್ರ ತಾತ ನೋಡಕ್ ಹೋಗಿದ್ದಾಳೆ. ಎಲ್ಲಾದ್ರೂ ಹೋಗ್ಲಿ, ಏನಾದ್ರೂ ಮಾಡಲಿ, ನನ್ಗೆ ಯಾಕೆ ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಕು ಬೇಬಿ? ಈ ತಂಪೊತ್ತಲ್ಲಿ ಅವಳ ಬಗ್ಗೆ ಮಾತಾಡಿ ನಮ್ಮ ತಲೆ ಹಾಳು ಮಾಡ್ಕೋಬೇಕಾ? ಬಿಟ್ಟಾಕೋಳ ವಿಷಯನ. ನಾವೀಗ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕು, ನಮ್ಗೆ ಸಿಕ್ಕಿರೋ ಫ್ರೀಡಮ್ನ ಸೆಲೆಬ್ರೇಟ್ ಮಾಡಬೇಕು, ಅದ್ರ ಬಗ್ಗೆ ಗಮನ ಹಾಕೋಣ. ಅವಳು ಆರಾಮಾಗಿ ಬರಲಿ, ಅರ್ಜೆಂಟ್ ಏನಿದೆ? ಆಕ್ಚುಲಿ ನಂಗೊಂದು ಐಡಿಯಾ ಬರ್ತಿದೆ. ಏನದು? ಹೇಗಿದ್ರು ಅವಳು ಇಲ್ವಲ್ಲ, ಈ ಫಿಲಿಂದ ಬ್ಲಾಂಕ್ಸ್ ತರ ಗ್ಯಾಪ್ ಅಲ್ಲಿ ನಾವಿಬ್ರು ಮದ್ವೆ ಆಗ್ಬಿಡೋಣ. ಎಂತ ಒಳ್ಳೆ ಐಡಿಯಾ ಬೇಬಿ ಇದು. ಆಗ್ಬಿಡೋಣ? ರಿಯಲಿ? ಹಾ, ಮದುವೆ ಆಗ್ತಿದ್ದಂಗೆ ನಾವು ಫಸ್ಟ್ ನೈಟ್ಗೆ ಹೋಗೋದು ಬೇಡ. ಏನ್ ಮಾಡೋಣ, ನಮ್ಮ ಮನೇಲಿ ನಡೆಯೋ 3ನೇ ಮಹಾಯುದ್ಧಕ್ಕೆ ರೆಡಿ ಆಗ್ಬಿಡೋಣ. ಮುಂದೆ ನೀನೇ ಯುದ್ಧ ಮಾಡಬೇಕು. ಮಾತಾಡ್ತೀಯ ಬೇಬಿ ಸುಮ್ಮನೆ, ಏನೇನು ಆಗೋ ಕೆಲಸ ಮಾತಾಡು, ಸ್ವಲ್ಪ ತಲೆ ಓಡಿಸು. ನೀನ್ ಯಾವ ರೇಂಜಿಗೆ ಹೇಳ್ತಿದ್ಯಾ ಅಂತಂದ್ರೆ ಅವಳೇನೋ ಮತ್ತೆ ವಾಪಸ್ ಬರೋದಿಲ್ಲ, ಪರ್ಮನೆಂಟ್ ಆಗಿ ಹೋಗ್ಬಿಟ್ಟಿದ್ದಾಳೆ ಅನ್ನಂಗೆ ಹೇಳ್ತಾ ಇದೀಯಾ. ಮತ್ತೆ ನಾನು ಏನ್ ಮಾಡ್ಲಿ? ನಾನು ಎಷ್ಟು ದಿನ ಅಂತ ಕಾಯ್ಲಿ? ನನ್ಗಂತೂ ಕಾದು ಬೇಜಾರಾಗೋಗಿದೆ. ನನಗೂ ನಿನ್ ತರನೇ ಅರ್ಜೆನ್ಸಿ, ಆಸೆ ಎಲ್ಲ ಇದೆ ಬೇಬಿ ಮದುವೆ ಆಗ್ಬೇಕು ಅಂತ. ಆದ್ರೆ ಏನ್ ಮಾಡ್ಲಿ, ಸಿಚುಯೇಷನ್ ಸಪೋರ್ಟ್ ಮಾಡ್ತಿಲ್ವಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.